टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಕ್ಷಕ್ ಬುಲೆಟ್ ಒಂದೆರಡು ಸಿನಿಮಾಗಳಲ್ಲಿ ನಟಿಸಿರುವಂತಹ ರಕ್ಷಕ್ ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಡಪ್ ಪೋಸ್ಟ್ಗಳ ಮೂಲಕವೇ ಸದ್ದು ಮಾಡಿದಾತ. ನಟ ಪ್ರಥಮ್ ಮೇಲೆ ಹಲ್ಲೆ ಯತ್ನದ ಕೇಸ್ನಲ್ಲೂ ಕೂಡ ಸುದ್ದಿಯಲ್ಲಿರುವ ರಕ್ಷಕ್ ಈಗ ಮತ್ತೊಂದು ಎಡವಟ್ಟನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ. ರಕ್ಷಕ್ ಕಾರು ಯುವಕನ ಬೈಕ್ ಮಧ್ಯೆ ಅಪಘಾತ, ಯುವಕನ ಕಾಲು ಮುರಿತ, ರಕ್ಷಕ್ ವಿರುದ್ಧ ಎಫ್ಐಆರ್. ಜುಲೈ 29ರಂದು ಬೆಳಿಗ್ಗೆ 11 ಗಂಟೆಗೆ ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿರೋ ಶಿವರಾಜ್ ಕುಮಾರ್ ಮನೆ ತಿರುವಿನಲ್ಲಿ ಅಪಘಾತ ಸಂಭವಿಸಿತ್ತು. ರಕ್ಷಕ್ ಬುಲೆಟ್ ಇದ್ದ ತಾರ್ ಮತ್ತು ವೇಣುಗೋಪಾಲ್ ಎಂಬಾತನ ಬೈಕ್ ಮಧ್ಯೆ ಡಿಕ್ಕಿಯಾಗಿತ್ತು. ಬೈಕ್ ನಲ್ಲಿದ್ದ ವೇಣುಗೋಪಾಲ್ ಮತ್ತು ಅನುಷಾ ಎಂಬ ಸ್ನೇಹಿತರು ಕೆಳಗೆ ಬಿದ್ದಿದ್ರು. ಇದರಿಂದ ವೇಣುಗೋಪಾಲ್ ಕಾಲಿನ ಮೂಳೆ ಮುರಿದಿದೆ. ಅನುಷಾಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗುರುವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಮಾನ್ಯತಾ ಟೆಕ್ ಪಾರ್ಕ್ನ ಒಳಗಡೆ ಅಂದರೆ ಶಿವರಾಜ್ ಕುಮಾರ್ ಮನೆ ಏನಿದೆ, ಮನೆಯ ಹತ್ತಿರದಲ್ಲೇ ಸೆಕೆಂಡ್ ಕ್ರಾಸ್ ಏನಿದೆ, ಅತಿ ವೇಗವಾಗಿ ಬಂದಂತಹ ಮತ್ತು ಅಜಾಗರೂಕತೆಯಿಂದ ಬಂದಂತಹ ಬುಲೆಟ್ ರಕ್ಷಕ್ ಬುಲೆಟ್ ಏನಿದೆ, ಇದು ಹಂಸಿದ್ರೂ ಸಹ ಇಲ್ಲಿ ಸ್ಲೋವನ್ನು ಮಾಡದೆ ತಿರುವನ್ನು ಪಡ್ಕೊಂಡು ಸ್ಪೀಡಾಗಿ ಆ ಬೈಕ್ಗೆ ಡಿಕ್ಕಿಯನ್ನು ಹೊಡೆದಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಗಾಯಾಳುಗಳನ್ನ ರಕ್ಷಕ್ ಆಸ್ಪತ್ರೆಗೆ ದಾಖಲಿಸಿ ವೆಚ್ಚ ಭರಿಸೋದಾಗಿ ಹೇಳಿದ್ರಂತೆ. ಆದ್ರೆ ವೇಣುಗೋಪಾಲ್ ಎಡಗಾಲು ಮುರಿದಿದ್ದು ಮುಂದಿನ ಚಿಕಿತ್ಸೆಗೆ ಲಕ್ಷಗಟ್ಟಲೆ ಖರ್ಚು ಇರೋದ್ರಿಂದ ರಕ್ಷಕ್ ಹಿಂದೆ ಸರಿದಿದ್ದಾರೆ. ಹೀಗಾಗಿ ರಕ್ಷಕ್ ವಿರುದ್ಧ ಗಾಯಾಳುಗಳ ಪೋಷಕರು ದೂರು ನೀಡಿದ್ದಾರೆ. ಸರ್, ಅವರು ಇದುವರೆಗೂ ಬಂದಿಲ್ಲ. ಬೆಳಗ್ಗೆಯಿಂದ ನೆನ್ನೆ ಬಂದಿದ್ರು. ನೆನ್ನೆ ಬಂದು ಸುಮ್ಮನೆ ಮಾತಾಡ್ಕೊಂಡು ಹೋದ್ರು ಅಷ್ಟೇ, ಇನ್ನೇನು ಎಂತ ಮಾಡಿಲ್ಲ ಸರ್. ಹಾಸ್ಪಿಟ್ಲದ್ದು ಅಪ್ರಾಕ್ಸಿಮೇಟು 2.5 to 3 ಅಂತ ಹೇಳಿದ್ದಾರೆ. ಇಲ್ಲ ಸರ್, ಒಬ್ಬರಿಗೆ ಮಾತ್ರ, ಅವ್ರಿಗೇನು ಅಷ್ಟೊಂದು ಏನಾಗಿಲ್ಲ ಸರ್, ಅವ್ರದೆಲ್ಲ ಆಗಿದೆ. ತಿರುವಿನಲ್ಲಿ ಹಂಪಿದ್ರು ರಕ್ಷಕ್ ವೇಗವಾಗಿ ಬಂದು ಡಿಕ್ಕಿ ಹೊಡೆದಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಆದ್ರೆ ಬೈಕ್ನವರೇ ಸ್ಪೀಡ್ ಆಗಿ ಬಂದಿದ್ದು ಅಂತ ರಕ್ಷಕ್ ಪ್ರತ್ಯಾರೋಪ ಮಾಡಿದ್ದಾನೆ. ಸದ್ಯ ಹೆಣ್ಣೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.